ಒಂದು ಬದಿಯಲ್ಲಿ ಆ ನಿಗೂಢ ಜಾಗ. ಊರಿನ ಹಿರಿಯರೆಲ್ಲ ಆ ಕಡೆ ಹೋಗಬೇಡಿ, ಅಲ್ಲಿ ಭೂತ ಆತ್ಮಗಳಿವೆ ಎಂದರೂ ಕೇಳದ ಹುಡುಗರಿಗೆ ಶನಿವಾರ ಭಾನುವಾರ ಕ್ರಿಕೆಟ್ ಆಡಲು ಅದೇ ಒಂಟಿ ಮನೆಯ ವಿಶಾಲವಾದ ಜಾಗಕ್ಕೆ ಹೋಗುತ್ತಿದ್ದರು. ಆದರೆ ಯಾರೂ 6 ಗಂಟೆಯ ನಂತರ ಅಲ್ಲಿ ಸುಳಿಯುತ್ತಿರಲಿಲ್ಲ. ಹೀಗಿರುವಾಗ ಒಂದು ಶನಿವಾರ ಮಧ್ಯಾಹ್ನ ಹುಡುಗರೆಲ್ಲ ಅಲ್ಲಿ ಕ್ರಿಕೆಟ್ ಆಡಿ 6 ಗಂಟೆಯ ಒಳಗೆ ಮನೆ ಸೇರಿದರು. ಆದರೆ ಆ ಹುಡುಗರ ಗುಂಪಲ್ಲಿದ್ದ ಒಬ್ಬಾತ ತನ್ನ ಸೈಕಲನ್ನು ಅಲ್ಲೇ ಮರೆತು ಬಂದಿದ್ದ. ರಾತ್ರಿ ಸುಮಾರು 8 ಗಂಟೆಯ ಹೊತ್ತಿಗೆ ನೆನಪಾಗಿ ತನ್ನ ಸೈಕಲ್ ತಂದು ಕೊಡುವಿರಾ ಎಂದು 13 ರಿಂದ 16 ವರ್ಷದ ಇಬ್ಬರು ಹುಡುಗರಲ್ಲಿ ವಿನಂತಿಸಿದ. ಆ ಇಬ್ಬರು ಹುಡುಗರು ಆ ಸ್ಥಳದ ಬಗ್ಗೆ ಅಷ್ಟೊಂದು ಅರಿವಿಲ್ಲದ ಕಾರಣ ಸೈಕಲ್ ತರಲು ಒಪ್ಪಿಕೊಂಡರು. ಇಬ್ಬರು ಮನೆಯವರಿಗೂ ವಿಷಯ ತಿಳಿಸದೆ ಹೋಗಲು ತಯಾರಾದರು. ತಮ್ಮ ಹತ್ತಿರವೇ ಇದ್ದ ಒಂದು ಪುಟ್ಟ ಸೈಕಲನ್ನು ತೆಗೆದುಕೊಂಡು ಹೊರಟೆ ಬಿಟ್ಟರು. ನಿರ್ಜನವಾದ ಆ ಪ್ರದೇಶಕ್ಕೆ ಹೋಗುವ ತನಕ ಸಹಜವಾಗಿ ಇದ್ದ ಅವರು ಆ ಮನೆಯ ಅಂಗಳವನ್ನು ಹೊಕ್ಕುತ್ತಲೇ ಬೆವರಲು ಶುರು ಮಾಡಿದರು. ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂದು ಭಾಸವಾದರೂ ಒಬ್ಬರಿಗೊಬ್ಬರು ಧೈರ್ಯ ಹೇಳಿಕೊಂಡು ಸೈಕಲ್ನಲ್ಲಿ ಮುಂದುವರಿಯುತ್ತಿದ್ದರು. ಒಮ್ಮೆಲೆ ಸೈಕಲ್ ನಿಂತಿತು. ಇಬ್ಬರ ಹೃದಯ ಬಡಿತ ಏರುತ್ತಲೇ ಇತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಸೈಕಲ್ ಮುಂದೆ ಹೋಗುತ್ತಲಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸೈಕಲ್ ಒಂದಿಂಚು ಭೂಮಿಯಿಂದ ಮೇಲಕ್ಕೆ ನಿಂತಿತ್ತು. ಭಯದಿಂದ ಸೈಕಲ್ನ ಹಿಂದೆ ಕೂತವನು ಹಿಂದೆ ತಿರುಗಿಯೂ ನೋಡದೆ ಓಡಲಾರಂಭಿಸಿದ. ಮುಂದೆ ಕೂತವನು ಸೈಕಲ್ ತಿರುಗಿಸಿಕೊಂಡು ಸೈಕಲ್ ಉಳಿದು ಓಡಲಾರಂಭಿಸಿದ. ಮೊದಲು ಓಡಿದವನು ಹೇಗೋ ಮನೆ ಸೇರಿಕೊಂಡ. ನಂತರ ಓಡುತ್ತಿದ್ದವನಿಗೆ ಹಿಂದೆ ಯಾರೋ ತನ್ನೊಡನೆ ಬರುತ್ತಿದ್ದಾರೆ ಎಂದು ಭಾಸವಾಗಿ ಒಮ್ಮೆ ಹಿಂದೆ ತಿರುಗಿ ನೋಡಿದ. ಬೆನ್ನ ಮೇಲೆ ಜೋರಾಗಿ ಪೆಟ್ಟೊಂದು ಬಿದ್ದಿತ್ತು. ನಂತರ ಏನೂ ಆಗದೆ ಇರೋ ರೀತಿಯಲ್ಲಿ ಆ ಹುಡುಗ ಮನೆಗೆ ಬಂದು ಸೇರಿದ್ದ. ಮನೆಯವರು ಬೈಯುತ್ತಾರೆನೋ ಎಂದು ಅವರಿಗೂ ಹೇಳದೆ ಸುಮ್ಮನೆ ಊಟ ಮಾಡಿ ಮಲಗಿದ್ದ. ಆದರೆ ಅಲ್ಲಿ ಕಳೆದ 15 ನಿಮಿಷ ಇನ್ನೊಂದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತದೆ ಎಂಬುದು ಆತನಿಗೆ ತಿಳಿದಿರಲಿಲ್ಲ. ಸುಮಾರು 11 ಗಂಟೆಯ ಸಮಯಕ್ಕೆ ಥಟ್ಟನೆ ಎದ್ದು ಕುಳಿತ. ಪಕ್ಕದಲ್ಲೇ ಟಿವಿ ನೋಡುತ್ತಿದ್ದ ಆತನ ತಂದೆ ಏನಾಯ್ತಾ ಎಂದು ಕೇಳಿದ್ದಕ್ಕೆ ಅವರನ್ನೇ ದುರುಗುಟ್ಟಿಸಿ ನೋಡುತ್ತಲಿದ್ದ. ತಂದೆ ಎಲ್ಲೋ ಈತ ಕೆಟ್ಟ ಕನಸು ಕಂಡಿರಬೇಕು ಎನ್ನುತ್ತಾ ಅವನನ್ನು ಮಲಗಿಸಲು ಮುಂದಾದರು. ಆತ ಒಮ್ಮೆಲೆ ತಂದೆಯನ್ನು ದೂರಕ್ಕೆ ನೂಕಿಯೇ ಬಿಟ್ಟ. ತಂದೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನನ್ನು ಹಿಡಿದುಕೊಳ್ಳಲಾಗುತ್ತಿರಲಿಲ್ಲ. ಆ ಹುಡುಗನ ಶಕ್ತಿ ತಂದೆಯ ಶಕ್ತಿಗಿಂತ 100 ಪಟ್ಟು ಜಾಸ್ತಿ ಇತ್ತೆಂದರೂ ತಪ್ಪಾಗಲಾರದು. ಪಾಪ ಆ ಅಪ್ಪನಿಗೇನು ಗೊತ್ತು ಮಗನ ಮೇಲೆ ಯಾವುದೋ ಆತ್ಮ ಪ್ರವೇಶವಾಗಿದೆ ಎಂದು. ಹುಡುಗನ ಕಿರುಚಾಟ ಕೇಳಿ ತಾಯಿಯ ಕಣ್ಣುಂಬಿ ಬಂತು. ಬಿಟ್ಟು ಬಿಡಿ, ನನಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ, ನಾನು ಹೋಗಬೇಕು, ಅವರ ಜೊತೆ ಸೇರಬೇಕು ಅಂತ ಹುಡುಗ ಕೂಗಾಡತೊಡಗಿದ. ಇದನ್ನು ಕೇಳಿ ಅಕ್ಕಪಕ್ಕದ ಮನೆಯವರು ಸೇರಿದರು. 3 ಜನ ಗಂಡಸರು ಆ ಹುಡುಗನನ್ನು ಬಲವಾಗಿ ಹಿಡಿದರು. ಅವರೆಲ್ಲರನ್ನು ತಳ್ಳುತ್ತಾ ಬಾಗಿಲ ಬಳಿ ಓಡಲಾರಂಭಿಸಿದ. ಪಕ್ಕದ ಮನೆಯವರೇ ಆದ ಒಬ್ಬ ಬ್ರಾಹ್ಮಣ ಗೂರೂಜಿಗಳು ಬಂದು ಆ ಹುಡುಗನ ಸುತ್ತ ಒಂದು ಕುಂಕುಮದ ಮಂಡಲವನ್ನು ಹಾಕಿದರು. ಅದರ ನಂತರ ಆತನ ಶಕ್ತಿ ಸ್ವಲ್ಪ ಕುಂದಿತು. ಹುಡುಗನ ಶರ್ಟ್ ಬಿಚ್ಚಲು ತಿಳಿಸಿದರು. ತಂದೆ ಹುಡುಗನ ಶರ್ಟ್ ತೆಗೆದು ನೋಡಿದಾಗ ಆಘಾತವೇ ಕಾದಿತ್ತು. 5 ಬೆರಳಚ್ಚಿನ ಬರೆಯೊಂದು ಆತನ ಬೆನ್ನಿನಲ್ಲಿ ಮೂಡಿತ್ತು. ತದನಂತರ ಆತನಲ್ಲಿ ನೀನ್ಯಾರು ಎಂದು ಕೇಳಿದಾಗ, ನನಗೆ ಈ ಹುಡುಗ ಬೇಕು, ಈತ ಸಾಯಬೇಕು, ಈತನನ್ನು ನಾನು ಕರೆದುಕೊಂಡೇ ಹೋಗುತ್ತೇನೆ, ಈತನ ಜೀವ ನನಗೆ ಬೇಕು ಎಂದಿತು. ಗುರೂಜಿಗಳು ಎಷ್ಟೇ ವಿನಮ್ರತೆಯಿಂದ ಕೇಳಿಕೊಂಡರೂ ಆತ್ಮ ಆ ಹುಡುಗನನ್ನು ಬಿಟ್ಟು ಹೋಗಲಿಲ್ಲ. ಒಪ್ಪದ ಆತ್ಮಕ್ಕೆ ಪ್ರತಿಯಾಗಿ ಗೂರೂಜಿ ಸುಮಾರು 10 ನಿಮಿಷಗಳ ಕಾಲ ಮಂತ್ರ ಪಠಿಸಿ ಕುಂಕುಮವನ್ನು ಎರಚಿದರು. ಕೊನೆಗೆ ಆ ಆತ್ಮ ಆ ಹುಡುಗನ ದೇಹವನ್ನು ಬಿಟ್ಟು ಹೋಯಿತು. ಎಲ್ಲರೂ ಗುರುಗಳಿಗೆ ವಂದಿಸಿದರು. ಕ್ರಿಕೆಟ್ ಆಡುವ ಜಾಗ ಕೂಡ ಬದಲಾಯಿತು. ಇಷ್ಟವಾದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಅನುಭವ ಅಥವಾ ಭಾವನೆಗಳನ್ನು ಕಮೆಂಟ್ನಲ್ಲಿ ಬರೆದು ಬಿಡಿ. ನಿಮ್ಮ ಮನೆಯ ಹತ್ತಿರವೂ ಇಂತಹ ನಿಗೂಢ ಸ್ಥಳವಿದೆಯಾ? ನಮ್ಮೊಂದಿಗೆ ಹಂಚಿಕೊಳ್ಳಿ. ಬಹುಶಃ ಮುಂದಿನ ಕಥೆ ನಿಮ್ಮ ಊರಿನದ್ದು ಇರಬಹುದು. ಸಬ್ಸ್ಕ್ರೈಬ್ ಮಾಡಿ.